ಭೂಲೋಕದಲ್ಲಿ ಬಹುಮಂದಿ ಋಷಿಗಳೆಲ್ಲ ಕೂಡಿ ದೇವತೆಗಳ ಶಕ್ತಿ ವಿವರ್ಧನೆಗಾಗಿ ಬಗೆ ಬಗೆಯ ಯಜ್ಞಗಳನ್ನು ಪೂರೈಸುತ್ತಿದ್ದರು. ಇದನ್ನರಿತ ದೈತ್ಯಗುರುವಾದ ಶುಕ್ರನು ರಾವಣನ ಶಕ್ತಿಯು ಕಡಿಮೆಯಾಗದಂತೆ ಪ್ರಯತ್ನಿಸಲು ಯಾವ ದಾರಿಯನ್ನೂ ಕಾಣದೆ ಅವನ ಮಗನಾದ ಮೇಘನಾದನಿಂದ ಅವಿಚಾರವನ್ನು ಮಾಡಿಸಿ ದೇವತೆಗಳ ಶಕ್ತಿಯನ್ನೇ ಕುಗ್ಗಿಸಿಬಿಟ್ಟನು. ಆದರೇನು, ಇದನ್ನೆಲ್ಲ ಅರಿತುಕೊಂಡ ದಶಮುಖನ ಸುಪುತ್ರನು ತಾನು ದೇವತೆಯೊಂದಿಗೆ ಯುದ್ಧ ಮಾಡಬೇಕೆಂಬ ಉತ್ಸಾಹದಿಂದ ಆವೇಶಗೊಂಡು ಗುರು ಸನ್ನಿಧಿಯಿಂದ ಅಪ್ಪಣೆಯನ್ನು ಪಡೆದನು. ಹಾಗೆಯೇ ತಾಯಿ ಮಂಡೋದರಿಯಲ್ಲಿಯೂ ವಿಚಾರವನ್ನರಿಹಿ ಆಶೀರ್ವಾದ ಪಡೆದು ಸ್ವರ್ಗವನ್ನೇರಿ ತನ್ನ ತಂದೆಯ ಹೊತ್ತಿನಲ್ಲೇ ನಿಂತು ದೇವತೆಗಳನ್ನು ಎದುರಿಸಿದನು. ನಿರ್ವೀರ್ಯರಾದ ಸುರರು ಒಬ್ಬೊಬ್ಬರೇ ಸೋತು ಕಾಲ್ತೆಗೆಯಲು ಇಂದ್ರನೇ ಮೇಘನಾದನ ಸೆರೆಯಲ್ಲಿ ಸಿಕ್ಕಿಬಿದ್ದನು. ಅದನ್ನು ಕಂಡ ದಶಕಂಧರನು ತನ್ನ ಮಗನ ಸಾಹಸವನ್ನು ಕಂಡು ಮೆಚ್ಚಿ ಮೇಘನಾದನನ್ನು ಇಂದ್ರಜಿತುವೆಂದು ಬಿರುದಿತ್ತು ಹೊಗಳಿಸಿದನು. ರಕ್ಕಸರು ಸ್ವರ್ಗಲೋಕದ ಭೋಗ ಭಾಗ್ಯವನ್ನೆಲ್ಲ ಸುರಿದು ಸೂರ್ಯಗೊಂಡು ಪುಷ್ಪಕದಲ್ಲಿಟ್ಟು ಲಂಕೇಶ್ವರನಿಗೆ ಪೊಡಮಟ್ಟರು. ಹಾಗೆಯೇ ದೇವತೆಗಳೆಲ್ಲ ರಾವಣನಲ್ಲಿ ವಿಧೇಯತೆಯನ್ನರ್ಪಿಸಿ ದಾಸ್ಯವನ್ನು ಕೈಗೊಂಡು ಬಂಧಿತನಾಗಿದ್ದ ಇಂದ್ರನನ್ನು ಬಿಡಿಸಿಕೊಂಡರು. ಪುಷ್ಪಕವು ಮತ್ತೆ ಲಂಕಾಪಟ್ಟಣದತ್ತ ಹಾರಿತು. ಸಮಗ್ರ ಸ್ವರ್ಗವನ್ನೇ ಸೂರ್ಯಗೊಂಡು ಮಹೇಂದ್ರನನ್ನು ಗೆದ್ದ ಮಗನನ್ನು ಮುಂದಿಟ್ಟುಕೊಂಡು ಲಂಕೇಶ್ವರನು ಅತ್ಯಾನಂದದಿಂದ ಬಂದು ಪುರಪ್ರವೇಶ ಮಾಡಿ ಪಡೆದಿದ್ದ ವಿಜಯವಾರ್ತೆಯನ್ನು ತನ್ನ ಪ್ರಜಾಜನರಿಗೆಲ್ಲ ಬಣ್ಣಿಸಿ ಸಾರಿದನು. ಹಾಗೆಯೇ ಮಗನ ಪರಾಕ್ರಮವನ್ನು ಮಹಾರಾಣಿಯಾದ ಮಂಡೋದರಿಯಲ್ಲಿ ಆಕೆ ಮಗನನ್ನು ಪಡೆದು ಧನ್ಯನಾದನೆಂದು ಹಿರಿಯರಿ ಹಿಗ್ಗುವಂತೆ ಬಹುವಾಗಿ ಪ್ರಶಂಸಿಸಿದನು. ಅಲ್ಲದೆ ತನ್ನ ತಾಯಿಯಾದ ಕೈಕಸೆಯಲ್ಲಿ ಮಗನ ಶೌರ್ಯ ಸಾಹಸಗಳ ಕುರಿತು ಮನದಣಿಯೇ ಕೊಂಡಾಡಿದನು. ಮೊದಲೇ ವೈಭವೋಪೇತವಾದ ಲಂಕೆಯನ್ನು ಈ ಆನಂದದ ಸಲುವಾಗಿ ಇನ್ನಷ್ಟು ಶೃಂಗರಿಸುವಂತೆ ಆಜ್ಞೆ ಮಾಡಿದನು. ಸೈನಿಕರಿಗೂ ಸೇನಾಧಿಕಾರಿಗಳಿಗೂ ಪ್ರಜಾಪ್ರಮುಖರ ಸಮಕ್ಷಮದಲ್ಲಿ ಬಗೆ ಬಗೆಯ ಪಾರಿತೋಷಕಗಳಂತೂ ಸತ್ಕರಿಸಿದನು. ಎಲ್ಲರೂ ತಮ್ಮ ಸಾರ್ವಭೌಮನನ್ನು ಬಹುವಾಗಿ ಕೊಂಡಾಡಿದರು. ಅಲ್ಲದೆ ಅತ್ಯಂತ ಗೌರವಾದರಗಳನ್ನು ಅರ್ಪಿಸಿದರು. ಲೋಕಲೋಕಗಳನ್ನೆಲ್ಲ ಗೆದ್ದು ಸಕಲ ಲೋಕಪಾಲನೆನಿಸಿದ ತಮ್ಮ ದೊರೆಯ ಪೂರ್ವಪುಣ್ಯವನ್ನು ಸ್ಮರಿಸಿಕೊಂಡು ಆಶ್ಚರ್ಯಪಟ್ಟರು. ಹಾಗೆಯೇ ರಾಜಮಾತೆಯಾದ ಕೈಕಸಾದೇವಿಯನ್ನು ದೇಸಿಗರಾಗಿದ್ದ ರಕ್ಕಸರ ಭಾಗ್ಯವಿದಾತೆ ಎಂದು ಬಹುರೀತಿಯಲ್ಲಿ ಕೊಂಡಾಡಿದರು. ಸಮಗ್ರ ಲಂಕೆಯು ಲಂಕೇಶ್ವರನ ಹೃದಯದಂತೆಯೇ ಪೂರ್ಣ ಸಂತೋಷದಿಂದ ನರ್ತಿಸತೊಡಗಿತು. ಆದರೆ ರಾವಣನ ಅವ್ಯವಹಾರದ ಫಲವಾಗಿ ಪ್ರಾಪ್ತಿಸಿದ ಅಮಂಗಲತೆಯ ಕುರಿತು ಅವನಿಗಿಂತಲೂ ಹೆಚ್ಚಾಗಿ ಅವನ ಅಭ್ಯುದಯಕಾಂಕ್ಷಿಗಳಾದ ಹಾಗೂ ಲಂಕೆಯ ಪೂರ್ಣಾಭಿಮಾನಿಗಳಾದ ಹಲಕೆಲವರಿಗೆ ವ್ಯಾಕುಲವು ಮೂಡತೊಡಗಿತು. ರಾತ್ರಿ ಸುಖಭೋಜನವನ್ನು ತೀರಿಸಿ ರಾವಣನು ಸಾವಿರಾರು ಸಂಖ್ಯೆಯ ತನ್ನ ಉಪಪತ್ನಿಯರನ್ನು ಕಂಡು ಸಂತಸ ಪಡುವುದಕ್ಕಾಗಿ ಅತ್ತ ಹೊರಟನು. ಅಂತಃಪುರದ ಸ್ತ್ರೀಯರಲ್ಲಿ ಕೆಲವರು ಇನ್ನೂ ದುಃಖಿಸುತ್ತಲೇ ಇದ್ದರು. ಹಾಗೆ ದುಃಖಿಸುತ್ತಿದ್ದವರನ್ನು ಮತ್ತೆ ಕೆಲವರು ಸಾಂತ್ವನಗೊಳಿಸುತ್ತಲೂ ಇನ್ನು ಕೆಲವರು ಭಯಪಡಿಸುತ್ತಲೂ ಇದ್ದರು. ಸಾರ್ವಭೌಮನ ಅಂತಃಪುರ ಗಮನವನ್ನು ಕಂಚುಕಿಗಳು ಸಾರಿದರು. ಸ್ವರ್ಣಮಯವಾದ 100 ಪಾವಟಿಗೆಯನ್ನೇರಿ ಮೇಲುಪ್ಪರಿಗೆಯನ್ನು ಸೇರಬೇಕಾಗಿದ್ದ ದಶಗ್ರೀವನು ಪ್ರತಿಯೊಂದು ಪಾವಟಿಗೆಗಳ ಇಬ್ಬದಿಗಳಲ್ಲಿಯೂ ಪೂರ್ವ ಸೂಚನೆಯಂತೆ ಮುಂಜರಗನ್ನು ತೆಗೆದು ಕೊಟಿಗೆ ಸುತ್ತಿ ಬರಿಮೈಯ ಸಜೀವ ಸಾಲ ಭಂಜಿಕೆಗಳಾಗಿ ಸ್ವರ್ಣ ಕಾಂತಿಯಿಂದೊಪ್ಪಿ ನಿಯತಗೊಂಡಿದ್ದ ನೀರೆಯರ ಗಾತ್ರಾವಲಂಬನದಿಂದ ಹರಿದ ದಾರದ ಮುತ್ತಿನ ಸಿಹೆಯದ ಸೇಸೆಯನ್ನಾಂತು ನಡೆದನೆಂಬಂತೆ ಮುಂಬರಿದು ಅಂತಃಪುರವನ್ನು ಹೊಕ್ಕನು. ಅಲ್ಲಿ 100 ನಾರಿಯರು ಗಂಧ ಚಂದನಾದಿಗಳನ್ನು ಕಸ್ತೂರಿಯೇ ಮೊದಲಾದ ಪರಿಮಳ ದ್ರವ್ಯಗಳನ್ನು ಅರಸನ ಮೈಗೆ ಪೂಸಿ ಪರಿಮಳಗೊಳಿಸಿದರು. ಹಾಗೆಯೇ ಅಮೃತಾಬ್ಧಿಯ ತೆರೆಯ ನೊರೆಯಂತೆ ಬಿಳಿಯಾದ ಚಾಮರಗಳಿಂದ ಮೃದುವಾಗಿ ಬೀಸಿ ಕೈ ಮೈಗಳನ್ನು ಆಧರಿಸಿಕೊಂಡು ಸಾರ್ವಭೌಮನನ್ನು ಕರೆದು ತಂದು ಪಲ್ಲಂಗದ ಸುಖಾಸನದ ಮೇಲೆ ಕುಳ್ಳಿರಿಸಿದರು. ದಶಗ್ರೀವನ ಒಂದೊಂದು ಕೈಯನ್ನು ಒಬ್ಬೊಬ್ಬರಂತೆ ಹೆಗಲು ಒಟ್ಟಾನಿಸಿ ನಿಂತರು. 4 ನಾರಿಯರ ಹೆಗಲ ಮೇಲೆಯೇ ನೀಡಿದ್ದ ದಶಮುಖನ ಕಾಲುಗಳನ್ನು ಮತ್ತೆ ಬೇರೆ ಸ್ತ್ರೀಯರು ಬಂದು ಮೃದುವಾಗಿ ಒತ್ತಿ ಔಕತೊಡಗಿದರು. ಆರಿಸಿದ 10 ಮಂದಿ ಹೆಂಗಸರು ತಾಂಬೂಲವನ್ನು ಮಡಿಸಿ ಒಬ್ಬೊಬ್ಬರು ದಶಕಂಠನ ಒಂದೊಂದು ಬಾಯಿಗಿಟ್ಟು ಬಳಿಯಲ್ಲಿ ನಿಂತುಕೊಂಡರು.
ಮಹಾರಾಜರ ಕಟಾಕ್ಷವು ಯಾರ ಮೇಲೆಯೋ ಎಂದು ಹಲವರೆಣಿಸಿದರೆ ತಮ್ಮ ಗತಿಯೇನೋ ಎಂದು ಇನ್ನು ಕೆಲವರು ಚಿಂತಿಸುತ್ತಿದ್ದರು. ರಾವಣನು ಆ ಎಲ್ಲರನ್ನೂ ಅಪಾದ ಮಸ್ತಕವಾಗಿ ದೃಷ್ಟಿಸುತ್ತಾ ತನ್ನ ವೈಭವವನ್ನು ತಾನೇ ಎಣಿಸಿಕೊಂಡು ಹಿಗ್ಗುತ್ತಿದ್ದನು. ವಿ ಎನ್ ಭಾಗವತ್ ಬರ್ಮಳ್ಳಿ.